ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು 56ನೇ ಪ್ರಶ್ನೆಯಿಂದ ಚರ್ಚೆಯನ್ನು ಪ್ರಾರಂಭಿಸೋಣ. ಪ್ರಶ್ನೆಯನ್ನು ಗಮನಿಸಿರಿ ಎಲ್ಲರೂ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೀವೆಲ್ಲರೂ ಏನು ಮಾಡ್ರಿ ಅಂದ್ರೆ ಒಂದು ಕಚ್ಚಾ ಆಕೃತಿ ಹಾಕ್ರಿ. ಈ ರೀತಿ ಲಂಬಕೋನ ತ್ರಿಭುಜ ಹಾಕ್ರಿ. ಅಲ್ಲೇ ಇದನ್ನು ಹೆಸರಿಸ್ಕೊಡ್ರಿ. ಹೆಂಗಂದರೆ ABC ಅಂತ ಹೆಸರಿಸ್ಕೊಡ್ರಿ. ಬಿನಲ್ಲಿ ಲಂಬಕೋನ ಇರಲಿ. ತ್ರಿಭುಜ ABCನಲ್ಲಿ ನಾವು ಬಿನಲ್ಲಿ ಲಂಬಕೋನ ಆಗುವ ಹಾಗೆ ಒಂದು ತ್ರಿಭುಜವನ್ನು ರಚಿಸ್ಕೊಳ್ಳೋಣ. ಇಲ್ಲಿ ದತ್ತಾಂಶ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ಸ್ವಲ್ಪ ಸರಿಯಾಗಿ ನೋಡಿ. ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ. ಈಗ ಪಾದ BC ಐತಲ್ಲ, ಇದನ್ನು X ತಗೋತೀನಿ. ಆವಾಗ AB ಎತ್ತರ, ಇದು ಎತ್ತರ ಅನಿಸ್ಕೊಳ್ತದ. ಇದೆಷ್ಟು? X ಮೈನಸ್ ವ್ಯತ್ಯಾಸ ನೋಡಿರಿ, X ಮೈನಸ್ 5 ತೊಗೊಳ್ಳೋಣ. ಇದು ಹೆಂಗಂತ ಒಂದು ಸ್ವಲ್ಪ ಬರೆದು ಹೇಳ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ. ಎತ್ತರ X ಮೈನಸ್ 5 ಐತಿ, ಪಾದ ಕಳೀರದ್ರಾಗ ಮೈನಸ್ X ಆಕೈತಿ. ಇದೇನಾಕತಿ? ತಪ್ಪತ್ತೆ ನೋಡ್ರಿ. ಮೈನಸ್ X ಪ್ಲಸ್ X ಹೋಗಿ ಏನಾಗಿ ಉಳಾಕೈತು? -5 ಉಳ್ಯಾಕತ್ತ. ಇದು ತೊಗೊಂಡ್ರೆ ಏನು ತಪ್ಪಂಗಿಲ್ಲ, ಹಿಂಗೂ ತೊಗೋಬೋದಲ್ಲ ನೀವು. X ಮೈನಸ್ ಬ್ರಾಕೆಟ್, ಅದು ವ್ಯತ್ಯಾಸ ಅಂದ ನಾವು ಮೊದಲ ಎತ್ತರ ತೊಗೋಬೇಕು, ಮೊದಲ ಪಾದ ತೊಗೋಬೇಕಂತಿಲ್ಲ. ಒಟ್ಟು ಪಾದ ಎತ್ತರದ ನಡುವಿನ ವ್ಯತ್ಯಾಸ ಇರ್ತೈತಿ. X ಮೈನಸ್ 5 ಹಿಂಗೂ ತೊಗೋಬೋದು. ಇಲ್ಲ ಇದೇನಾಕೈತೆ ಅವಾಗ X ಮೈನಸ್ X ಪ್ಲಸ್ 5 ಆಗ್ತೈತಿ. ಇದು ಹಿಂಗೆ ಬೇಡಪ್ಪ, ನೀವು ಅದ ಆರ್ಡ್ರದ ತೊಗೋಬೇಕು ಅಂದ್ರೆ ಅವಾಗ ಏನು ಮಾಡೋದಾ? ಇದನ್ನ ಬದಲಾಯಿಸ್ಕೊಂಡ್ಬಿಡೋದಾ? ಈಗ ಅವ್ರು ಕೊಟ್ಟ ಕ್ರಮದ ಪ್ರಕಾರನ ಹೋಗಬೇಕು ಅಂದ್ರೆ ಅವಾಗ ಏನು ಮಾಡೋಣ? ಎತ್ತರ X ತೊಗೊಳ್ಳೋಣ. ಎತ್ತರ ಏನು ಮಾಡೋಣ? X ತೊಗೊಳ್ಳೋಣ. ಅದನ್ನು ಬರೋದ ನಿಮ್ಗೆ ವ್ಯತ್ಯಾಸ ತೆಗೆದು ಹೇಳ್ತೀನಿ ನೋಡಿರಿ. ಇದು ಇದನ್ನ X ತೊಗೊಂಡ್ರೆ ಅವಾಗ ಪಾದ ಎಷ್ಟಾಕೈತಿ? X ಮೈನಸ್ 5 ಆಕೈತಿ. ಈಗ ಇದ್ರ ವ್ಯತ್ಯಾಸ ನೋಡಿರಿ. X ಮೈನಸ್ 5 X ಮೈನಸ್ X ಬ್ರಾಕೆಟ್ ಹಾಕಿ X ಮೈನಸ್ 5 ಬರೀಬೇಕು. ಇದ್ರ ವ್ಯತ್ಯಾಸ ತೆಗಿಬೇಕಲ್ಲ. X ಮೈನಸ್ ಮೊದಲ ಎತ್ತರ ಅಂದ್ರೆ ಎತ್ತರ ಮತ್ತು ಪಾದ. ಓಕೆ, ಎತ್ತರ ಮೊದಲು ಬರ್ಕೊಂಡಿದ್ದೀನಿ, ನಂತರ ಪಾದ ಬರ್ಕೊಂಡಿದ್ದೀನಿ. ಮೈನಸ್ X ಪ್ಲಸ್ 5. ಈಗ ಮೈನಸ್ X ಪ್ಲಸ್ X ಕ್ಯಾನ್ಸಲ್ ಆಕತಿ, ಪ್ಲಸ್ 5 ಉಳಿತೈತಿ. ವ್ಯತ್ಯಾಸ 5 ಸೆಂಟಿಮೀಟರ್ ಆಗೈತಿ. ಸರಿ, ಇಷ್ಟು ಪರಿಗಣಿಸೋದು ಇಂಪಾರ್ಟೆಂಟ್ ಐತಿ. ಇಲ್ಲಿ ಇದನ್ನು ಸರಿಯಾಗಿ ತೊಗೋಬೇಕು. ಇದು ಬೈ ಮಿಸ್ಟೇಕ್ X ಆ ಕಡೆ X ಮೈನಸ್ 5 ಈ ಕಡೆ ಆದ್ರೂ ಸರಿ ಹೋಗ್ತೈತಿ, ಏನು ತಪ್ಪಂಗಿಲ್ಲ. ಆದರೆ ಅದನ್ನು X ಮೈನಸ್ 5 ತೊಗೋಬೇಕು ಅನ್ನೋದು ನಿಮ್ಮ ತಲೆಯಾಗ ಬರಬೇಕು. ಸರಿ, ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ. ದತ್ತಾಂಶದಂತೆ ಏನಿದೆ ಅಂದರೆ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ABC ವಿಸ್ತೀರ್ಣ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಡ್ರಿ. ಎಷ್ಟಂತ ಕೊಟ್ಟಿದ್ದಾರಪ್ಪ ಅಂತಂದ್ರೆ 150 ಚದರ ಸೆಂಟಿಮೀಟರ್ ಅದ. ನಿಮಗೆಲ್ಲ ಗೊತ್ತು, ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ 1/2 ಪಾದ ಗುಂಡ್ಲೆ ಎತ್ತರ ತಗೋತೀರಿ. ಇಲ್ಲಿ 1/2 ಪಾದ ಏನಾಗೈತೆ ಅಂದರೆ ಇದು ಲಂಬಕೋನ ತ್ರಿಭುಜ ಇರೋದ್ರಿಂದ BC ಪಾದ ಆಗ್ತೈತಿ. ಎತ್ತರ ಏನಾಗೈತೆ ಅಂದ್ರೆ ಇದಕ್ಕೆ AB ಆಗ್ತೈತಿ. ಇದು ಎಷ್ಟಕ್ಕೆ ಸರಿ ಹೋಗ್ಬೇಕು? 150ಕ್ಕೆ ಸರಿ ಹೋಗ್ಬೇಕು. 1/2 ಹಾಗೆ ಬರೀರಿ. BC ಬೆಲೆ ಹಾಕ್ರಿ X ಮೈನಸ್ 5, ಆಮೇಲೆ AB ಬೆಲೆ ಹಾಕ್ತದೆ X ಐತಿ. ಈಕ್ವಲ್ ಟು ಎಷ್ಟು ಆಯ್ತಪ್ಪ ಅಂತಂದ್ರೆ 150 ಆಯಿತು. X ಇಂಟು ಬ್ರಾಕೆಟ್ X ಮೈನಸ್ 5 ಈಸ್ ಈಕ್ವಲ್ ಟು 150. ಈ ಎರಡು ಕಡೆ ಐತಲ್ಲ, ಇದನ್ನು ಓರೆ ಗುಣಾಕಾರ ಮಾಡೋಣ, ಇಂಟು 2 ಆಗ್ತದೆ. X ಇಂಟು X ಎಷ್ಟು ಆಕತಿ? X ಸ್ಕ್ವೇರ್ ಆಕತಿ. X ಇಂಟು ಮೈನಸ್ 5 ಮೈನಸ್ 5X ಆಕತಿ. 150 ಗುಂಡ್ಲೆ 2 ಅಂದರೆ ಇದು ಎಷ್ಟು ಆಕತಿ? 300 ಆಕತಿ. ಈಗ ಮುಂದಿನ ಸ್ಟೆಪ್ನಾಗ ಏನು ಮಾಡಿರಿ? ಆ 300 ಈ ಕಡೆ ತೊಗೊಂಬರ್ರಿ. X ಸ್ಕ್ವೇರ್ ಮೈನಸ್ 5X ಮೈನಸ್ 300. X ಸ್ಕ್ವೇರ್ ಮೈನಸ್ 5X ಮೈನಸ್ 300 ಈಕ್ವಲ್ ಟು 0 ಬಂತು. ಈಗ ನೀವು ನನಗೆ ವಿಚಾರ ಮಾಡಿ ಹೇಳಬೇಕು, ಮೈನಸ್ 300 X ಸ್ಕ್ವೇರ್ ಬಂತು. ಮೊದಲನೇ ಪದ ಕೊನೆಯ ಪದ ಗುಣಿಸಿದ್ರೆ ಇದನ್ನ ಹೆಂಗೆ ವಿಂಗಡಣೆ ಮಾಡ್ಕೊಳ್ಳೋಣ ಹೇಳ್ಬೇಕು ನೀವು. ಮೈನಸ್ ಇಲ್ಲ ನೀಡಿದ ತಪ್ಪು. -20X ಪ್ಲಸ್ 15X. ನೀನು -15X ಅಂದಮ್ಮ. ಈಗ ನೋಡು ದೊಡ್ಡ ಅಂಕೆ, ಇದು -5 ಉಳಿಬೇಕಲ್ಲ ಅಲ್ಲಿ. ಅದಕ್ಕೆ -20X ತೊಗೊರಿ ಪ್ಲಸ್ 15X ತೊಗೊಳ್ರಿ, ಸರಿ ಹೋಗ್ತೈತಿ. ಈಕ್ವಲ್ ಟು -5X ಬಂತು. ಕೂಡ್ಸೋಣ, ಗುಣಿಸಿದ್ರಂತೂ -300 X ಸ್ಕ್ವೇರ್ ಬರ್ತದೆ. ಸರಿ, ಅರ್ಥ ಮಾಡ್ಕೊಂಡಂತ ಭಾವಿಸ್ತೀನಿ. ಇದನ್ನು ವಿಂಗಡಿಸಿ ಬರೆಯೋಣ ಈ ರೀತಿ. X ಸ್ಕ್ವೇರ್ ಇರಲಿ -20X, ಆಮೇಲೆ ಪ್ಲಸ್ 15X, ಆಮೇಲೆ -300 ಈಕ್ವಲ್ ಟು 0 ಇರಲಿ. ಈಗ ಮೊದಲನೇ ಗುಂಪಿನಾಗ X ಸಾಮಾನು ತೆಗಿರಿ. X ಸಾಮಾನು ತೆಗೆದ್ರೆ X -20 ಆಯ್ತು.
ಇನ್ನು ಎರಡನೇ ಗುಂಪಿನಾಗ 15 ಸಾಮಾನು ತೆಗೀರಿ, ಪ್ಲಸ್ 15 ತೆಗೀರಿ. 15 ಸಾಮಾನು ತೆಗೆದ್ರಿ ಅಂದ್ರೆ ಇದು ಕೂಡ ಎಷ್ಟಾಗ್ತೈತಿ, ಎಕ್ಸ್ ಮೈನಸ್ 20 ಆಗ್ತೈತಿ. 15 20 300 ಬರ್ತೈತಿ, ಈಕ್ವಲ್ ಟು 0 ಬರೀ. ಎಕ್ಸ್ ಮೈನಸ್ 20 ಎರಡು ಕಡೆ ಸಾಮಾನ್ಯ ಐತಿ, ಎಕ್ಸ್ ಮೈನಸ್ 20 ಸಾಮಾನ್ಯ ತೆಗೀರಿ. ತೆಗೆದ್ರೆ ಎಷ್ಟು ಉಳಿತಪ್ಪ ಅಂದ್ರೆ ನಿಮ್ಗೆ ಎಕ್ಸ್ ಪ್ಲಸ್ 15 ಉಳಿತು, ಈಕ್ವಲ್ ಟು ಎಷ್ಟಾಯ್ತು, 0 ಆಯ್ತು. ಅಂದ್ರೆ ಎಕ್ಸ್ ಮೈನಸ್ 20 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 15 ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 0 ಆಯಿತು. ಅಂದರೆ ಎಕ್ಸ್ ಈಕ್ವಲ್ ಟು 20 ಬಂತು, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, ಮೈನಸ್ 15 ಆಯಿತು. ಇದಿಷ್ಟು ನಮಗೆ ಪರಿಹಾರ. ಪೂರ್ಣ ಆಗಿಲ್ಲ, ಋಣಾತ್ಮಕ ಬೆಲೆ ಬಿಡಬೇಕು. ಎಕ್ಸ್ ಅಂದ್ರೆ ಅದು ಎತ್ತರ ತೊಗೊಂಡಿದ್ದೀರಿ ನೀವು, ಎತ್ತರ ತೊಗೊಂಡಿದ್ರಲ್ಲ ಎ ಬಿ. ಹಾಂ ನೋಡಿ, ಋಣಾತ್ಮಕ ಬೆಲೆ ಬಿಡಬೇಕು. ಆದ್ದರಿಂದ ಪರಿಗಣಿಸಬಹುದಾದ ಬೆಲೆ ಎಷ್ಟು ಅಂದರೆ ಎಕ್ಸ್ ಈಕ್ವಲ್ ಟು 20 ಬಂತು. ಆದ್ದರಿಂದ ನಮ್ಮ ತೀರ್ಮಾನ ಇಲ್ಲೇನೈತಿ, ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಆದ್ದರಿಂದ ತ್ರಿಭುಜದ ಪಾದ ಈಕ್ವಲ್ ಟು, ಆದ್ದರಿಂದ ತ್ರಿಭುಜದ ಪಾದವನ್ನು ಬಿ ಸಿ ಅಂತ ತೊಗೊಂಡಿದ್ದೀರಿ, ಅದು ಎಕ್ಸ್ ಮೈನಸ್ 5 ಸಮ ಆಗ್ತದೆ. ನೋಡಿರಿ, ಎಕ್ಸ್ ಪರಿಗಣಿಸಬಹುದಾದಂಥ ಬೆಲೆ ಎಷ್ಟೈತಿ, 20 ಐತಿ. 20 ಮೈನಸ್ 5 ಬರೀರಿ, 20ರಾಗ 5 ಹೋದ್ರೆ 15 ಸೆಂಟಿಮೀಟ್ರ್ ಬಂತು. ಆಮೇಲೆ ಎತ್ತರ, ತ್ರಿಭುಜದ ಎತ್ತರ ಅದು ಎ ಬಿಗೆ ಸಮ ಐತಿ. ಎ ಬಿ ಅಂದರೆ ಎಷ್ಟು ತೊಗೊಂಡಿದ್ರಿ, ಎಕ್ಸ್ ತೊಗೊಂಡಿದ್ರಿ. ಎಕ್ಸ್ ಅಂದರೆ ಎಷ್ಟು ಬಂದದ ನಿಮ್ಗೆ, 20 ಸೆಂಟಿಮೀಟ್ರ್ ಬಂದದ. 20 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್ ಬರೆದು ಬಿಡ್ರಿ, ಮುಗೀತು. 20 ಸೆಂಟಿಮೀಟ್ರ್. ಇಷ್ಟಾದ್ರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಇದು ಸುಲಭ ಅನ್ವಯಿಕ ಪ್ರಶ್ನೆ ಬಂದಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ, ಇದು ಕೂಡ ಅನ್ವಯಿಕ ಪ್ರಶ್ನೆನೇ ಇದೆ. ಎರಡು ಅನುಕ್ರಮ ಧನ ಸಮ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈಗ ನಿಮಗೆ ಒಂದು ಉದಾಹರಣೆ ತಗೋತೇನಿಲ್ಲ, 4. ಇದ್ರ ನಂತರ ಯಾವುದು ಸಮ ಪೂರ್ಣಾಂಕ 6 ಬರ್ತದೆ. ಈಗ ಇದೊಂದು ಉದಾಹರಣೆ ಆಯ್ತು. ಹಂಗೆ 28 ತಗೋತೀನಿ. ಇದ್ರಾಗ ಏನು ಬರ್ತೈತಿ, 30 ಬರ್ತೈತಿ. ನೋಡಿರಿ, ಇದಕ್ಕೆ ಎಷ್ಟು ಕೂಡ್ಸೋಣ, ಇದು 6 ಬಂದೈತಿ. ನೋಡಿರಿ, ಪ್ಲಸ್ 2 ಮಾಡೋಣ ಬಂದೈತಿ. 28ಕ್ಕೆ ಪ್ಲಸ್ 2 ಕೂಡ್ಸೋಣ ಏನು ಬಂದೈತಿ, 30 ಬಂದೈತಿ. ಅಂದ್ರೆ ಮೊದಲನೇ ಬೆಲೆ ಇದನ್ನ ಎಕ್ಸ್ ತೊಗೊಂಡ್ರೆ ಅಂದ್ರೆ ಇದ್ರ ಮುಂದಿನ ಸಮನ, ಅದರ ಮುಂದಿನ ಅನುಕ್ರಮ ಧನ ಸಮ ಪೂರ್ಣಾಂಕ ನಂಗೆ ಸಿಗಬೇಕು ಅಂದರೆ ಈ ಎಕ್ಸಕ್ಕೆ ಎಷ್ಟು ಕೂಡಿಸ್ಬೇಕು ಅಂದರೆ ಎಕ್ಸ್ ಪ್ಲಸ್ 2 ಕೂಡಿಸ್ಬೇಕು. ಅಂದ್ರೆ ಅನುಕ್ರಮವಾಗಿರ್ತಕ್ಕಂಥ ಎರಡು ಧನ ಸಮ ಪೂರ್ಣಾಂಕಗಳನ್ನು ಯಾವ ರೀತಿ ನಾವು ಪರಿಗಣಿಸಬೇಕು ಅಂದ್ರೆ ಎಕ್ಸ್ ಕಾಮ ಎಕ್ಸ್ ಪ್ಲಸ್ 2 ಅಂತ ತಗೋಬೇಕು. ಇದು ಅರ್ಥ ಆಗಬೇಕು. ಅದನ್ನು ಬರೀರಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳು, ಎರಡು ಅನುಕ್ರಮ ಧನ ಸಮ ಅಂದರೆ ಈಕ್ವಲ್ ಅಂತ ತಿಳ್ಕೊಬೇಡ್ರಿ. ಮತ್ತು ಬೆಸ ಸಮ, ಈ ಸಮ ಧನ ಸಮ ಪೂರ್ಣಾಂಕಗಳು ಏನಾಗಿರಲಿ ಅಂದ್ರೆ ಪೂರ್ಣಾಂಕಗಳು ಎಕ್ಸ್ ಕಾಮ ಎಕ್ಸ್ ಪ್ಲಸ್ 2 ಆಗಿರಲಿ ಅಂತ ಬರ್ಕೋರಿ. ನನ್ನ ಜೊತೆನ ಬರೀರಿ, ಎಲ್ಲರೂ ಏನು ಬೀಳ್ಬೇಡ. ಎರಡು ಅನುಕ್ರಮ ಧನ ಸಮ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಆಗಿರಲಿ ಅಂತ ತಗೊಂಡಿವಿ. ಈಗ ದತ್ತಾಂಶ ಏನು ಕೊಟ್ಟಿದಾರ, ಇವುಗಳ ವರ್ಗಗಳ ಮೊತ್ತ, ಮೊದಲನೇ ಪೂರ್ಣಾಂಕದ ವರ್ಗ x² ಆಕತಿ, ಎರಡನೇ ಪೂರ್ಣಾಂಕದ ವರ್ಗ ಎಷ್ಟಾಕತಿ, ಎಕ್ಸ್ ಪ್ಲಸ್ 2 ಆಕತಿ. ಈ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎಷ್ಟಕ್ಕೆ ಸಮ ಆಗಿದೆ, 164ಕ್ಕೆ ಸಮನಾಗಿದೆ. x², ಇದನ್ನು ವಿಸ್ತಾರ ಮಾಡೋಣ. ಇದು x² ಪ್ಲಸ್ 2 ವರ್ಗ 4 ಪ್ಲಸ್ 2ab 2 ಗುಂಡ್ಲೆ ಎಕ್ಸ್ ಗುಂಡ್ಲೆ 2 2 ಗುಂಡ್ಲೆ ಎಕ್ಸ್ ಗುಂಡ್ಲೆ 2 ಟೋಟ್ಲಿ 4x ಆಯಿತು. ಆ 164 ಕಡೆ ತೊಗೊಂಡ್ಬರ್ರಿ, -164 ಈಸ್ ಈಕ್ವಲ್ ಟು ಎಷ್ಟು ಬಂತು, 0 ಬಂತು. ಏನಾರ ನಾನು ಮಿಸ್ಟೇಕ್ ಮಾಡ್ಬೋದು, ತಪ್ಪಿದ್ರೆ ಹೇಳ್ರಿ, ಲಕ್ಷ್ಯ ಗಮನ ಇರಲಿ ನಿಮ್ಮದು. ಈ x² ಕೂಡಿಸೋನು 2x² ಆಕತಿ. 4x ಬದಲು ಮೊದಲು ಬರ್ಕೊಳ್ಳೋನು. 164ರೊಳಗೆ 4 ಕಳಿಬೇಕು, ಯಾಕಂದ್ರೆ ವಿರುದ್ಧ ಚಿಹ್ನದವು. ಅಂದರೆ -160 ಬಂತಿಲ್ಲಿ, ಈಕ್ವಲ್ ಟು ಎಷ್ಟಾಯ್ತು, 0 ಆಯಿತು. 2 ಪೂರ್ಣ ಭಾಗ ಹೋಗ್ತೈತಿ, ಭಾಗಿಸ್ರಿ. x² ಪ್ಲಸ್ 2ರಿಂದ ಭಾಗಿಸಲಾಗಿ x² ಪ್ಲಸ್ 2x -80 ಈಕ್ವಲ್ ಟು 0 ಬರ್ತದೆ. x² ಪ್ಲಸ್ 2x ಮೈನಸ್ 80 ಈಕ್ವಲ್ ಟು 0. x² ಪ್ಲಸ್ 2x ಮೈನಸ್ 80 ಈಕ್ವಲ್ ಟು 0. ಅಂದರೆ ಇಲ್ಲಿ ಕೊನೆಯ ಮತ್ತು ಮೊದಲನೇ ಪದಗಳ ಗುಣಲಬ್ಧ -80x² ಬರ್ತದ. ಈ -80x² ಯಾವ ರೀತಿ ವಿಭಜಿಸ್ತೀರಿ ಅನ್ನೋದನ್ನು ನೀವು ಹೇಳ್ಬೇಕು. ನಾನು ನಿಮ್ಮನ್ನೇ ಪ್ರಶ್ನಿಸ್ತಾ ಇರೋದು, ಹೇಳಬೇಕು ನೀವೇ. ಎಷ್ಟೊತ್ತು ಅದಕ್ಕೆ ಭಾಳ ಏನು ಕಷ್ಟ ಇಲ್ಲ. ಅದು 42 ಬರ್ತತಿ, 18 ಬರ್ತತಿ, 24 ಬರ್ತತಿ, ಪ್ಲಸ್ 10x,
10x ಮತ್ತು -8x ಇವೆರಡು ಕೂಡಿಸಿದ್ರೆ 2x ಬರ್ತೈತಿಲ್ಲ, ಗುಣಿಸಿದ್ರೆ -80x² ಬರ್ತೈತಿ. ಇಷ್ಟ ವಿಚಾರ ಮಾಡೋದೈತಿ, ಭಾಳಷ್ಟು ಲೆಕ್ಕ ಮಾಡಿದ್ದೀವಿ, ನಿಮ್ಮ ತಲೆ ಓಡಬೇಕು ಕ್ಲಿಕ್. ಪ್ಲಸ್ 10x ಇದನ್ನು ಪ್ಲಸ್ ಇಂಟು ಮೈನಸ್ -8x ಹೆಂಗೆ ಬರ್ಕೊಳ್ಳೋಣ. -80 = 0 ಬರೀರಿ. ಮಧ್ಯಪದ 2x ಇತ್ತಲ್ಲ, ಇದನ್ನು 10x - 8x ಅಂತ ಹೊಡ್ಕೊಂಡ್ರಿ. ಆ ಒಡೆಯುವಲ್ಲಿ ಜಾಂತನ ಏನು, ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧಕ್ಕೆ ಸರಿ ಹೋಗ್ಬೇಕದು, ಆ ರೀತಿಯಾಗಿ ಹೊಡಿಬೇಕು. ಈಗ ನಾನು ಅಪವರ್ತಿಸ್ತಾ ಇದ್ದೀನಿ. x ಸಾಮಾನ್ಯ ತೆಗಿರಿ, x + 10 ಆಗ್ತದೆ. -8 ಸಾಮಾನ್ಯ ತೆಗಿರಿ, ಎಷ್ಟಾಗ್ತದೆ, x + 10 ಆಗ್ತದೆ. = ಎಷ್ಟಾಯ್ತು ನೋಡ್ರಿ, 0 ಆಯಿತು. ಇಲ್ಲೂ x + 10 ಐತಿ, ಇಲ್ಲೂ x + 10 ಐತಿ. x + 10 ಸಾಮಾನ್ಯ ತೆಗೆದ್ರೆ ಉಳಿತು ಎಷ್ಟಪ್ಪ ಅಂದ್ರೆ ನಿಮಗೆ x - 8 ಉಳಿತು. = ಎಷ್ಟಾಯ್ತು, 0 ಆಯಿತು. ಹೋಲಿ ಸ್ಕ್ವೇರ್ ಪ್ರತಿಯೊಂದು ಅಪವರ್ತನವನ್ನು 0ಗೆ x + 10 = 0 or x - 8 = 0. ಆದ್ದರಿಂದ x = -10 ಅಥವಾ x = ಎಷ್ಟು ಬಂತಂದ್ರೆ 8 ಬರ್ತದೆ. ಈಗ ಸಮಧನ ಪೂರ್ಣಾಂಕಗಳು ಅಂದರೆ ಇದು ಮೈನಸ್ ಇದ್ದದ್ದು ಬಿಡಬೇಕು, ಅಸಾಧ್ಯ, ಇದು ಸಾಧ್ಯವಿಲ್ಲ. ಆದ್ದರಿಂದ x = ಏನು ಬಂತು, 8 ಬಂತು. ಆದ್ದರಿಂದ ಬೇಕಾದ ಎರಡು ಸಮಧನ ಪೂರ್ಣಾಂಕಗಳು ಅವುಗಳನ್ನು ಕಂಡುಹಿಡಿಯಕ್ಕೆ ಹೇಳಿದಾರಲ್ಲ ಇಲ್ಲಿ, ಸಮ ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿದೆ ಅಂತ ಹೇಳಿದೆ. ಎರಡು ಸಮಧನ ಪೂರ್ಣಾಂಕಗಳು ಏನಾಗ್ತವೆ ಅಂತಂದರೆ, ಪೂರ್ಣಾಂಕಗಳು x, x + 2 8, 8 + 2 ಅಂದರೆ 8 ಮತ್ತು 10 ಉತ್ತರ ಆಗ್ತದೆ. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತು ಅಷ್ಟು ಸಾಧಾರಣ ಆಗಿರ್ತಕ್ಕಂಥದ್ದು, ಭಾಳ ಏನು ಕ್ಲಿಷ್ಟತೆ ಇಲ್ಲ. ಆದರೆ ನಿಮಗೆ ಸಮಧನ ಪೂರ್ಣಾಂಕಗಳನ್ನು ಹೆಂಗೆ ತೊಗೋಬೇಕು ಅಂತಕ್ಕಂಥ ಪೂರ್ವ ಮಾಹಿತಿ ಇರಬೇಕಾಗ್ತದೆ. ಅದು ಇರಲಿಲ್ಲ ಅಂದರೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸರಿ, ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಳ ಸುಲಭ ಇದೆ. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ax² + bx + c = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಏನು ಬರೀತೀರಿ ಮೂಲಗಳು? ಆ್ಯಕ್ಚುಲಿ ಇದಕ್ಕೊಂದು ಸೂತ್ರ ಐತಿ. ಏನಂದ್ರೆ x = ಇದು ಆ್ಯಕ್ಚುಲಿ ಇಲ್ಲ, ತೆಗ್ದಿದ್ದಾರ. ನಾನು ಬೈ ಮಿಸ್ಟೇಕ್ ಇದನ್ನು ಪ್ರಾಬ್ಲಮ್ ಇದನ್ನು ಬಿಡಬೇಕಾಗಿತ್ತು. ಹಳೆ ಸ್ಲ್ಯಾಬ್ ಇದ್ರೊಳಗೆ ಯಾವ ಇಯರ್ ಇದು? 2025 ಜೂನ್ ತೆಗೆದಿಲ್ಲ, ಇದು ಐತಲ್ಲ. ax² + bx + c = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಸರಿ, ಬರೀರಿ. -b + or -√b² - 4ac / 2a. ಇಲ್ಲಿ ಎರಡು ಮೂಲಗಳು ಬರ್ತಾವೆ. ಒಂದು ಪ್ಲಸ್ ತೊಗೊಂಡಾಗ, ಇನ್ನೊಂದು ಮೈನಸ್ ತೊಗೊಂಡಾಗ. ಇದನ್ನು ಬರ್ಕೊಡ್ರಿ, ಇದೇ ರೀತಿ ನೆನ್ಪಿಟ್ಕೊಡ್ರಿ. ಮತ್ತು ಬೇರೆ ಯಾವ ವಿಧಾನ ನಿಮ್ಗೆ, ಬೇರೆ ಯಾವುದನ್ನು ಬೇಡ ವಿಧಾನ ಬೇಡ, ಹಂಗೆ ಇರಲಿ. ಮುಂದಿನ ಪ್ರಶ್ನೆ ಏನು ನೋಡ್ರಿ. ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿ, x² + 5x + 6 ಎಲ್ಲರೂ ಬರ್ಕೋರಿ, = 0 ಬರೀ. ಭಾಳ ಸುಲಭ ಇದೆ. 6x² ಅದನ್ನು 3x ಮತ್ತು 2x ಅಂತ ಬರೀರಿ. 3x + 2x 5x 3 2 ಕೂಡಿಸಿ ಬರ್ಕೊರಿ. +6 = 0 ಆಯಿತು. ಈ ಗುಂಪಿನಾಗ x ಸಾಮಾನ್ಯ ತೆಗಿತೀರಿ, x + 3 ಉಳಿತೈತಿ. ಇನ್ನು ಎರಡನೇ ಗುಂಪು ಐತಲ್ಲ ಇದು, ಇದರೊಳಗೆ 2 ಸಾಮಾನ್ಯ ತೆಗಿರಿ. 2 ಸಾಮಾನ್ಯ ತೆಗೆದ್ರೆ ಇಲ್ಲೂ x + 3 ಉಳಿತೈತಿ. = ಎಷ್ಟಾಯಿತು, 0 ಆಯಿತು. x + 3 x + 3 ಎರಡೂ ಕಡೆ ಸಾಮಾನ್ಯ ಇರೋದ್ರಿಂದ x + 3 ಹೊರಗಡೆ ತೆಗೆಯೋಣ. ಉಳಿಯತ್ತೆ ಎಷ್ಟಪ್ಪ ಅಂದ್ರೆ x + 2 ಉಳಿತದೆ, = 0 ಆಗ್ತದೆ. ಇನ್ನು x + 3 = 0 ಅಥವಾ x + 2 ಏನು ಬರ್ತದೆ, 0 ಬರ್ತದೆ. ಅಂದರೆ x = -3 ಅಥವಾ x = ಎಷ್ಟು, -2. ಇಷ್ಟೇ. ಕೊಟ್ಟಿರ್ತಕ್ಕಂಥ ಸಮೀಕರಣದ ಮೂಲಗಳು ಯಾವುವು ಅಂತಂದರೆ -3 ಮತ್ತು -2 ಅಂತಕ್ಕಂಥದ್ದನ್ನು ನೋಡ್ತೀವಿ. ಸರಿ, ಭಾಳ ಸುಲಭ ಪ್ರಶ್ನೆ. ಮತ್ತೊಂದು ಮೂಲಗಳ ಸ್ವಭಾವವನ್ನು ಹೇಳೋದಿದೆ. ಅದನ್ನು ಶೋಧಕವನ್ನು ಕಂಡುಹಿಡಿದು ಹೇಳ್ತೀವಿ. ಶೋಧಕ ಅಂತ ಬರೀರಿ. ಇದರ ಬೆಲೆ ಏನು ಅಂದರೆ b² - 4ac ಅಂತ ನಿಮಗೆಲ್ಲ ಗೊತ್ತು. ಇಲ್ಲೇ b ಅಂದರೆ ಏನು, x ನ ಸಗುಣಕ. x ನ ಸಗುಣಕ ಎಷ್ಟೈತೆ ಅಂತ ನೋಡ್ರಿ. ಅಲ್ಲಿ x ನ ಸಗುಣಕ 5 ಐತೆ ಅಂತ ಕಾಣಿಸಕತ್ತೈತಿ. 5ರ ವರ್ಗ ಬರೀನು -4 ಇರಲಿ. a ಅಂದರೆ x² ನ ಸಗುಣಕ 1 ಐತಿ. c ಅಂದರೆ ಏನು, ಸ್ಥಿರಾಂಕ. ಸ್ಥಿರಾಂಕದ ಬೆಲೆ ಏನು ಕೂಡ 4 ಇದೆ. 5ರ ವರ್ಗ 25 -4 4 ಎಷ್ಟಾಯ್ತು, 16 ಆಯ್ತು. 25ರಾಗ 16 ಕಳಿತೀರಿ. 25ರಾಗ 16 ಕಳೆದ್ರೆ ನಿಮ್ಗೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂದರೆ 9 ಬರ್ತದೆ. ಈ 9 ಅಂತಕ್ಕಂಥದ್ದು ಧನ ಬೆಲೆ, ಇದು >0 ಅಥವಾ ಧನ ಬೆಲೆ. ಆದ್ದರಿಂದ ಮೂಲಗಳು ಏನಂತ ಹೇಳ್ತೀರಿ ಅಂದ್ರೆ ವಾಸ್ತವ ಮತ್ತು ಮೂಲಗಳು
ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಭಿನ್ನ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿದರೆ ಶೋಧಕದ ಬೆಲೆ ಯಾವಾಗಲೂ ಧನ ಬೆಲೆ ಬರ್ತದೆ ಅಥವಾ 0ಗಿಂತ ಜಾಸ್ತಿ ಬರ್ತದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವ ಮಾಹಿತಿ. ಅದನ್ನು ಆಧರಿಸಿ ನಾವು ಈ ತೀರ್ಮಾನ ಹೇಳ್ತಾ ಇದ್ದೀವಿ ಅಷ್ಟೇ. ಸರಿ, ಮತ್ತೊಂದು ಅನ್ವಯಿಕ ಪ್ರಶ್ನೆ ಗಮನಿಸಬೇಕೆಲ್ಲರೂ. ಏನಂತ ಬಂದಿದೆ ನೋಡ್ರಿ. ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈಗ ನೋಡ್ರಿ, ಈಗ ಒಂದು ಭಿನ್ನ ರಾಶಿ. ಈ ಭಿನ್ನ ರಾಶಿ ಹೆಂಗೆ ತಗೋಬೇಕಂದ್ರೆ ನಾವು ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶ ಎಕ್ಸ್ ತಗೊಳ್ಳೋಣ. ನೋಡ್ರಿ, ಛೇದವು ಅಂಶದ 2ರಷ್ಟಕ್ಕಿಂತ ಅಂದ್ರೆ 2x, 2ರಷ್ಟಕ್ಕಿಂತ ಅಂದ್ರೆ 2x, ಅದಕ್ಕಿಂತ ಎಷ್ಟು ಹೆಚ್ಚು 1 ಹೆಚ್ಚಾಗಿದೆ ಅಂತಂತಾನ +1 ಬರಿಬೇಕು. ಲಕ್ಷ ಕೊಡ್ರಿ. ಅಂಶದಾಗಿನ ಏನು ಅಂಶದ ಬೆಲೆ ಎಷ್ಟು ತೊಗೊಂಡಿದ್ದೀನಿ? ಎಕ್ಸ್ ತೊಗೊಂಡಿದ್ದೀನಿ. ಛೇದವು ಅಂತಾನ, ಛೇದದ ಬೆಲೆ ಅಂಶಕ್ಕೆ ಲಿಂಕ್ ಮಾಡಿಕೊಟ್ಟಾನ. ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 2ರಷ್ಟಕ್ಕಿಂತ ಅಂದರೆ 2x ಆಗ್ತದೆ. ಅದಕ್ಕಿಂತ 1 ಹೆಚ್ಚಾಗೈತೆ ಅಂದ ಕೂಡಲೇ +1 ಮಾಡಬೇಕಾಗ್ತದೆ. ಇನ್ನು ಮತ್ತು ಅದರ ವ್ಯತ್ಕ್ರಮದ ಮೊತ್ತವು ಅಂತಾನ. ಈ ಭಿನ್ನ ರಾಶಿಯ ವ್ಯತ್ಕ್ರಮ ಬರೀನು. ಈ ಭಿನ್ನ ರಾಶಿಯ ವ್ಯತ್ಕ್ರಮ ಏನಾಗ್ತದೆ? ಇದನ್ನು ಉಲ್ಟಾ ಮಾಡ್ಬೇಕು. 2x + 1 ಮ್ಯಾಲೆ ಹೋಗ್ತೈತಿ, ಎಲ್ಲಿ ಬರ್ತೈತಿ? ಎಕ್ಸ್ ಕೆಳಗೆ ಬರ್ತೈತಿ. ಭಿನ್ನ ರಾಶಿ ಬರ್ಕೊಂಡಿವಿ, ವ್ಯತ್ಕ್ರಮ ಬರ್ಕೊಂಡಿವಿ. ನಿಮಗೆ ಕೊಟ್ಟಿದ್ದೇನೆಂದ್ರೆ ದತ್ತಾಂಶ ಏನದಂದ್ರೆ ಇವೆರಡರ ಮೊತ್ತ. ದತ್ತ ಏನಿದೆ ಅಂದರೆ x ಡಿವೈಡೆಡ್ ಬೈ 2x + 1 ಮತ್ತು ಈ 2x + 1 ಡಿವೈಡೆಡ್ ಬೈ x ಅದ್ರ ವ್ಯತ್ಕ್ರಮ ತೊಗೊಂಡಿದಿರಲ್ಲ, ಇವೆರಡರ ಮೊತ್ತ. ಇವೆರಡನ್ನು ಕೂಡಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಆವಾಗ ಎಷ್ಟು ಬರ್ತದೆ ಅಂದರೆ 29 ಡಿವೈಡೆಡ್ ಬೈ 10 ಬರ್ತದೆ ಅಂತ ಕೊಟ್ಟಾನ. ಇದನ್ನು ಸಂಯೋಜಿಸ್ಕೊಳ್ಳಿಕ್ಕೆ ಬರಬೇಕು ನಿಮಗೆ. ಇನ್ನು ಮುಂದೆ ಏನಿಲ್ಲ, ಇದನ್ನು ಸುಲಭೀಕರಣ ಮಾಡ್ತೀರಿ, ಸಮೀಕರಣ ಬರ್ತದೆ. ಸರಿ, x ಇಂಟು ಬ್ರಾಕೆಟ್ 2x + 1 ಆಯಿತು. ಛೇದದೊಳಗೆ x ಇಂಟು ಬ್ರಾಕೆಟ್ 2x + 1 ಬರೆಯೋಣ. ಈ ಕಡೆ x ಗುಣಾಕಾರ ಆಗ್ತದೆ, x² ಆಗ್ತದೆ. ಆಮೇಲೆ ಈ ಕಡೆ ಏನಾಗ್ತೈತೆ ಅಂದ್ರೆ 2x + 1 ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ. 2x + 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಉಳಿತು ಎಷ್ಟಪ್ಪ ಆ ಕಡೆ ಅಂದ್ರೆ 29 ಡಿವೈಡೆಡ್ ಬೈ 10 ಉಳಿತು. ಇಲ್ಲಿ ಲಸ ತಗೊಂಡೆ ನಾನು. ಎಕ್ಸ್ ಮತ್ತು 2x + 1 ಗುಣಾಕಾರ ಆಯಿತು. ಎಕ್ಸ್ ಈ ಕಡೆ ಗುಣಾಕಾರ ಆಗ್ತೈತಿ, 2x + 1 ಈ ಕಡೆ ಗುಣಾಕಾರ ಆಗ್ತೈತಿ. ಇದು ಈ ಕಡೆ ಬಂದು x² ಆಯಿತು, ಇದು ಈ ಕಡೆ ಹೋಗಿ 2x + 1 ಬ್ರಾಕೆಟ್ ಸ್ಕ್ವೇರ್ ಆಯಿತು. ಏನಾರ ಅರ್ಥ ಆಗಲಿಲ್ಲ ಅಂದ್ರೆ ಆ ಥರ ಕೇಳ್ರಿ. ಮುಂದುವರಿಸ್ತಾ ಇದ್ದೀನಿ ನೋಡ್ರಿ. x² ಇದನ್ನು ವಿಸ್ತಾರ ಮಾಡಬೇಕು. a + b ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಅಂದ್ರೆ 4x² + 1 1 + 2ab ಅಂದ್ರೆ 4x. 2 × 2x × 1 2ab 2 × 2x × 1 ಡಿವೈಡೆಡ್ ಬೈ 2x × x 2x² x × 1 x ಈಕ್ವಲ್ ಟು 29 ಡಿವೈಡೆಡ್ ಬೈ 10. 4x² 1x² ಕೂಡಿಸಿದ್ರ 5x² ಪ್ಲಸ್ 4x + 1 ಡಿವೈಡೆಡ್ ಬೈ 2x² + x ಈಕ್ವಲ್ ಟು 29 ಡಿವೈಡೆಡ್ ಬೈ 10. ಒರೆ ಗುಣಾಕಾರ ಮಾಡಿರಿ. 10 ಇಂಟು ಬ್ರಾಕೆಟ್ 5x² + 4x + 1 ಈಕ್ವಲ್ ಟು 29 ಇಂಟು ಬ್ರಾಕೆಟ್ 2x² + x ಆಗ್ತದೆ. 10ನ್ನು ಈ ಕಡೆ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀನಿ. 29 ಅಲ್ಲೇ ಇಟ್ಟಿದ್ದೀನಿ. 2x² + x ಐತಲ್ಲ ಛೇದದೊಳಗೆ, ಇದನ್ನು ಮುಂದ್ಗಡೆ ಗುಣಾಕಾರ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಮಾಹಿತಿ ಗೊತ್ತು ಯಾವ ರೀತಿ ಮಾಡಬೇಕು ಸುಲಭೀಕರಣ ಅಂತ. ಸರಿ, ಈಗ ನೋಡಿ 10ರಿಂದ ಗುಣಿಸ್ಕೊಳ್ಳೋಣ. 10 5 50x², 14 40x, 10 1 10 ಈಕ್ವಲ್ ಟು 29 2 58 ಬರ್ತದೆ x². ಆಮೇಲೆ 29 × x ಅಂದ್ರೆ 29x ಆಗ್ತದೆ. ಈಗ 58x² + 29x 58x² + 29x ಹಂಗೆ ಬರಿತೀನಿ. ಇವೆರಡು ಬಲಗಡೆ ಏನೈತಿ ಅದನ್ನೇ ಎಲ್ಲ ಬರ್ತೀನಿ. ಈ ಮೂರು ಪದಗಳನ್ನ ಆ ಕಡೆ ಪಕ್ಷಾಂತರ ಮಾಡ್ತೀನಿ. -50x² -40x -40x ಇನ್ನೊಂದು ಬೆಲೆ ಐತಿ ನೋಡಿ. ಸ್ಥಿರಾಂಕ ಎಷ್ಟೈತೆ ಅದು +10 ಐತಿ. ಈ ಕಡೆ ತಂದ್ರೆ -10 ಆಗ್ತದೆ ಈಕ್ವಲ್ ಟು 0 ಬರೀ. ಪಕ್ಷಾಂತರ ಮಾಡಿ ಬರದೆ ಏನಾಗ ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ರಿ. ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಈಗ 58x² 50x² ಕಳೀರಿ. ಈ 8x² ಬಂತು. 29x 40x ಡಿಫ್ರೆನ್ಸ್ -11 ಬರ್ತೈತಲ್ಲ, -11x ಆಮೇಲೆ -10 = 0 ಆಯ್ತು. ಮತ್ತು ನಿಮ್ಗೆ -80x² ಬರ್ತದೆ ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಿಸಿದ್ರಿಂದ. ಇದನ್ನು ಯಾವ ರೀತಿ ಹೊಡಿಬೇಕು ಅಂತ ನೋಡ್ಬೇಕು. 18 ಬರಂಗಿಲ್ಲ, ಇಲ್ಲಿ 11 ಬರಬೇಕು ಅಂದ್ರೆ 11ಕ್ಕೆ ಹೊಂದಬೇಕು. ಹಂಗೆ ಏನು ವಿಚಾರ ಮಾಡ್ರಿ, ಏನು ತಗೋತೀರಿ ಹೇಳ್ರಿ ಯಾರ್ರೆ?
80ರ ಅಪೂರ್ತನಗಳು 2 4 2 2 2 1 2 5 5 1 5 2 2 4 4 8 8 10 10 8 18 ಆಕತಿ. ಇದು ಬರಂಗಿಲ್ಲ. 2 2 4 4 4 ಅದು ಬರೋದಿಲ್ಲ. 4 8 8 5 ವ್ಯತ್ಯಾಸ ನೋಡ್ರಿ. ಎಲ್ಲರೂ ಹಿಂದೆ ತಪ್ಪಿದೆ ನೋಡ್ರಿ. ಸುಲಭೀಕರಣ ಡೌಟ್ ಬರ್ತಾ ಇದೆ ನಂಗೆ. ಯಾಕೋ ಇಕ್ವೇಷನ್ನು ಸ್ಪ್ಲಿಟ್ ಆಗೋಂಗೆ ಬರವಲ್ತಲ್ಲ. ಅಂದರೆ ಏನರ ಸಣ್ಣ ತಪ್ಪು ಎಲ್ಲರ ಆಗೈತೆ ನೋಡ್ರಿ. ಸುಲಭೀಕರಣದಾಗ ಏನರ ತಪ್ಪಾಗೈತೆ ನೋಡ್ರಿ. ಹಾಂ ಹೇಳ್ರಿ. ಎಸ್, ನೀವು ಹೇಳೋದು ಕರೆಕ್ಟ್ ಐತೆ ನೋಡ್ರಿ. 16 ಮತ್ತು 5 ಬರ್ತಿತ್ತಲ್ಲ. 16 ಇಲ್ಲೇ 80. 16ದಾಗ 5 ಹೋದ್ರೆ 11 ಬರ್ತಿತ್ತಲ್ಲ. ಎಸ್, 8x². 16x 5x ಹೇಳಾಕತ್ತೀವಮ್ಮ, ನೀ ಕರೆಕ್ಟ್ ಐತಿ. 16 ಇಲ್ಲೇ 80 ಆಕತಿ. ಯಾವ್ದು ಮೈನಸ್ ತೊಗೋಬೇಕು? ಇದನ್ನು ಮೈನಸ್ ತೊಗೋಬೇಕು, ಇದನ್ನು ಪ್ಲಸ್ ತೊಗೋಬೇಕು. ಇದೆಲ್ಲ ಕೂಡಿ -11x ಆಯಿತು. ಇದು ಗುಣಾಕಾರ ಆಯಿತು. ಎಸ್, 2 2 4 4 2 8 8 8 2 16 16 ಇಲ್ಲೇ 80 ಸರಿ. 8x² -16x + 5x ಆಮೇಲೆ -10 ಬರೀರಿ =0 ಬರೀ. ಈಗ ಇಲ್ಲಿ ಎರಡೂ ಕಡೆ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ಬೇಕು. ಸಾಮಾನ್ಯ ಮೊದಲನೇ ಗುಂಪಿನಾಗ ಇದ್ರಾಗ ಏನೈತಪ್ಪ ಸಾಮಾನ್ಯ ಅಂದರೆ 8 ಸಾಮಾನ್ಯ ಐತಿ, x ಸಾಮಾನ್ಯ ಐತಿ, x ಉಳಿತೈತಿ. 8 2 16 x ಹೊರಗೆ ಬಂದೈತಿ ಇಲ್ಲಿ. ಪ್ಲಸ್ 1 ಸಾಮಾನ್ಯ 5 ಸಾಮಾನ್ಯ ತೆಗಿತೀರಿ. x - 2 ಬರ್ತದೆ ಎಷ್ಟಾಯ್ತು? 0 ಆಯಿತು. x - 2 ಸಾಮಾನ್ಯ ತೆಗೆದ್ರೆ ಉಳಿತದ ಎಷ್ಟಪ್ಪ ಅಂತಂದ್ರೆ 8x + 5 ಉಳಿತದ ಎಷ್ಟು? 0. x - 2 = 0 ಅಥವಾ 8x + 5 = 0 ಆಗ್ತದೆ. ಅಂದರೆ x ಎಷ್ಟು? 2 ಅಥವಾ x ಎಷ್ಟು? -5 8 ಆಕೈತಿ. ಅಲ್ಲಿ x ಋಣ ಬೆಲೆ ಬಿಟ್ಬಿಡ್ರಿ. ಆದ್ದರಿಂದ x ಎಷ್ಟು? ಪರಿಗಣಿಸಬೇಕಾದಂಥ ಬೆಲೆ 2. ಆದ್ದರಿಂದ ಭಿನ್ನರಾಶಿ ಏನಾಗ್ತದಪ್ಪ ಅಂತಂದ್ರೆ ಅದು ಭಿನ್ನರಾಶಿ ಏನು ತೊಗೊಂಡಿದ್ದೀರಿ ನೀವು ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅವರು? x / 2x + 1 ಅಂತ ಐತೆ. x / 2x + 1 ಅಂದ್ರೆ x ಅಂದರೆ 2 2 ಭಾಗಲೆ 2 ಗುಂಡ್ಲೆ 2 + 1 2 2 4 4ಕ್ಕೆ 1 ಕೂಡಿಸಿದ್ರೆ 5 ಬರ್ತದೆ. ಅಂದ್ರೆ ಫೈನಲ್ ಆನ್ಸರ್ ಭಿನ್ನರಾಶಿ 2/5 ಬರ್ತದೆ. ಸೊ ಇಷ್ಟೇ ಪರಿಹಾರ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ. ಸರಿ, ಮುಂದಿನ ಒಂದು ಪ್ರಶ್ನೆ ಗಮನಿಸ್ರಿ. ಅನ್ವಯಿಕ ಪ್ರಶ್ನೆ ಇದೆ ನೋಡಿ. ಸಂತೋಷ್ ದಡ್ಡಿ ಅವೆಲ್ಲ ಬಿಡು, ಇದು ಹಾಕಾಕತ್ತಿ ನೋಡಿ. ಸರಿಯಾಗಿ ಕೆಲಸ ಮಾಡಿ ಏನು ಹೇಳಿದ್ದು. ಕೆಲವು ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯ. ಸಂತೋಷ್ ದಡ್ಡಿ ನಿನಗೆ ಹೇಳತ್ತೀನಿ. ಹಾಂ, ಅದು ರಿಯಾಕ್ಷನ್ ಮಾಡಕ್ಕೆ ಹೋಗ್ಬೇಡ್ರ, ಅಲ್ಲ ರೆಸ್ಪಾನ್ಸ್ ತೋರ್ಸಕ್ಕೆ ಹೋಗ್ಬೇಡ. ಕೆಲವು ವಿದ್ಯಾರ್ಥಿಗಳು, ಮತ್ತು ಇನ್ನೊಂದು ಹೇಳಬೇಕಾಗಿತ್ತು ನಾನು ನಿಮಗೆ. ಮೊನ್ನೆ ಆಫ್ಲೈನ್ ಕ್ಲಾಸ್ ತೊಗೊಂಡಾಗ ಯಾರು ಕ್ಲಾಸಿಗೆ ಬಂದಿರಲಿಲ್ಲ ಅವ್ರಿಗೆ ಎಕ್ಸಿಟ್ ಆಗಿಬಿಡ್ರಿ, ಕ್ಲಾಸಿಗೆ ಕಂಟಿನ್ಯೂ ಆಗಬೇಡ್ರಿ. ಕೆಲವು ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ತಯಾರಿ ಮಾಡಿಕೊಂಡರು. ಕೆಲವು ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅವರ ಊಟದ ಒಟ್ಟು ವೆಚ್ಚ ಎಷ್ಟಪ್ಪ ಅಂತಂದ್ರೆ ₹300. ಅವರಲ್ಲಿ 4 ವಿದ್ಯಾರ್ಥಿಗಳ ವಸ್ತು ಸಂಗ್ರಹಾಲಯಕ್ಕೆ ಹೋಗೋಕ್ಕಾಗಲಿಲ್ಲ ಏನೋ ಒಂದು ಕಾರಣದಿಂದ. ಆವಾಗ ಆಹಾರದ ಖರ್ಚು ಪ್ರತಿಯೊಬ್ಬರಿಗೂ ₹20 ಹೆಚ್ಚಾಗ್ತದೆ. ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ನೋಡಿರಿ, ಒಂದು ಸಣ್ಣ ಕ್ರಾಸ್ ಚೆಕ್ ಮಾಡಿ ಇದು ಮಾಡ್ಕೋತೀನಿ ನೋಡ್ರಿ. ನಾನು ಯೋಜಿಸಿದವರೆಷ್ಟು? ಯೋಜಿಸಿದ ಸಂಖ್ಯೆ, ಪ್ರವಾಸಕ್ಕೆ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, ಆಮೇಲೆ ಹೋದವರ ಸಂಖ್ಯೆ. X ಜನ ಯೋಜನೆ ಹಾಕೊಂಡಿದ್ರು. ಆಮೇಲೆ ಹೋಗಿದ್ದಾರೆ ಎಷ್ಟಪ್ಪ ಅಂತಂದ್ರೆ ಅದರ 4 ಜನ ಹೋಗೋಕ್ಕಾಗಲಿಲ್ಲ. X - 4 ಜನ ಹೋಗಿದ್ದಾರೆ. ಇಲ್ಲೇನ ಖರ್ಚು ಬರೀತೀನಿ ನೋಡ್ರಿ. ಪ್ರತಿ ವಿದ್ಯಾರ್ಥಿಗೆ ಖರ್ಚು, ಅವರ ಊಟದ ಖರ್ಚು, ಅದು ಪ್ರತಿ ವಿದ್ಯಾರ್ಥಿಗೆ. ಅದು ಲೈನ್ ಟು ಲೈನ್ ಬರ್ಕೊಂಡ್ರೆ ಅನುಕೂಲ ಆಕಿತ್ತು. ಇರಲಿ, ಬರ್ದಿದ್ದೀನಿ ನೋಡಿ. ಪ್ರತಿ ವಿದ್ಯಾರ್ಥಿಗೆ ಖರ್ಚು
ಪ್ರತಿ ವಿದ್ಯಾರ್ಥಿಗೆ ಖರ್ಚು. ಒಟ್ಟ ಟೋಟಲ್ ಖರ್ಚು 300 ರೂಪಾಯಿ ಐತಿ. ಅವಾಗ ಪ್ರತಿಯೊಬ್ಬವಂಗ 300 ಬಾಗ್ಲೆ ಎಕ್ಸ್ ಆಕತಿ. ಯಾವಾಗ ಎಕ್ಸ್ ಎಲ್ಲರೂ ಪ್ಲಾನ್ ಏಟ್ ಮಾಡಿರಲ್ಲ ಎಲ್ಲ ಹೋಗಿದ್ರು ಅಂದ್ರೆ ಅವಾಗ ಏನಾಕಿತ್ತು, ಪ್ರತಿಯೊಬ್ಬವಂಗೆ ಹೆಂಗೆ ಅನಿಸ್ತಿದ್ರು ನೀವು ಖರ್ಚು 300 ರೂಪಾಯಿ ಭಾಗ ಮಾಡ್ತಿರಲ್ಲ ಅವ್ರಿಗೆ ಎಕ್ಸ್ ಜನರಿಗೆ. ಇಲ್ಲಿ ಏನು ಮಾಡ್ಬೇಕು, ಈಗ 4 ಮಂದಿ ಬಿಟ್ಟಿರಲ್ಲ, ಅವಾಗ ಇರೋದು ಖರ್ಚು ಅಷ್ಟೇ ಫಿಕ್ಸ್ ಐತೆ 300 ರೂಪಾಯಿ. ಅವಾಗ ಎಕ್ಸ್ ಮೈನಸ್ 4 ಜನರಿಗೆ ಹಂಚ್ಬೇಕದು, 4 ಮಂದಿನ ಬಿಟ್ಟು ಹಂಚ್ಬೇಕಂದ ಇಷ್ಟ. ಆದ್ರೆ ಒಂದೇನು ಕೊಟ್ಟಿದ್ದಾರೆ ಅವರ ದತ್ತಾಂಶ, ಹಿಂಗೆ ಮಾಡೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಷ್ಟು ಹೆಚ್ಚು ಬಂತು, ಖರ್ಚು 20 ರೂಪಾಯಿ ಹೆಚ್ಚು ಬಂತು. ದತ್ತಾಂಶದಂತೆ ನೋಡ್ರಿ, ದತ್ತಾಂಶದಂತೆ ಆ ಎರಡನೇ ಡಾಟಾ ಐತಲ್ಲ, ಖರೆ ಹೋಗಿದಾರಲ್ಲ ಆ ಹೋದವ್ರು ಅಂದ್ರೆ 300 ಬಾಗ್ಲೆ ಹೋದವ್ರ ಖರ್ಚು ಪ್ರತಿಯೊಬ್ಬರಿಗೂ 300 ಬಾಗ್ಲೆ ಎಕ್ಸ್ ಮೈನಸ್ 4. ಈ ಬೆಲೆನ ಹೆಚ್ಚಾಗಬೇಕು. ಎಷ್ಟು ಹೆಚ್ಚಾಗಬೇಕು, ಎದಕ್ಕೆ ಕಂಪೇರ್ ಮಾಡ್ರೆ 300 ಬಾಗ್ಲೆ ಎಕ್ಸ್ ಕಂಪೇರ್ ಮಾಡ್ರೆ ಇದು ಎಷ್ಟು ಹೆಚ್ಚಾಗಬೇಕು, 20 ರೂಪಾಯಿ ಹೆಚ್ಚಾಗಬೇಕು. ಇದನ್ನು ಕೊಟ್ಟಿದ್ದಾನೆ. ಇದನ್ನು ರೀಡ್ ಮಾಡಿ ಬರ್ಯಾಕೆ ಬರ್ಬೇಕು ನಿಮ್ಗೆ, ಇದು ಇಂಪಾರ್ಟೆಂಟ್. ಇಂಥವು ಭಾಳ ಲೆಕ್ಕ ಬಂದಿದ್ದಾವೆ, ನಿಮ್ಗೆ ರೂಢಿ ಆಗೈತೆ ಅಂತ ಭಾವಿಸ್ತೀನಿ. ದೊಡ್ಡದ್ರಾಗ ಸಣ್ಣದು ಕಳಿಬೇಕು. 300/(x-4) ದೊಡ್ಡದು, ಯಾಕಂದ್ರೆ x-4 ಚಿಕ್ಕದಾಗಿರ್ತಕ್ಕಂಥ ಬೆಲೆ ಎಕ್ಸ್ಗೆ ಹೋಲಿಸ್ಕೊಂಡ್ರೆ ಯಾವಾಗ ಛೇದಾಗಿನ ಬೆಲೆ ಕಡಿಮೆ ಆಕೈತಿಲ್ಲ ಅದ್ರಾಗ ಅದ್ರ ಮೌಲ್ಯ ಹೆಚ್ಚಾಕೈತೆ. 300/(x-4) ನ ಮೌಲ್ಯ 300/x ಹೆಚ್ಚು. ಅದು ಎಷ್ಟು ಹೆಚ್ಚು, ಪ್ರತಿ ವಿದ್ಯಾರ್ಥಿಗೆ 20 ರೂಪಾಯಿ ಹೆಚ್ಚಾಗೈತಿ. ಅದನ್ನ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಸಂಯೋಜಿಸ್ಕೋಬೇಕು ಈ ರೀತಿ. ಸರಿ, ಇವಾಗ ಲಸ ತಗೋರಿ. x((x-4) ಬಂತು, x × 300 x ಆಯಿತು, ಮೈನಸ್ 300((x-4) ಆಯಿತು, ಈಕ್ವಲ್ ಟು 20 ಆಯಿತು, ಇನ್ನು 300x ಮೈನಸ್ 300 × x ಅಂದರೆ 300x, ಮೈನಸ್ ಇಂಟು ಮೈನಸ್ ಪ್ಲಸ್, 4 3 12 2 0 ಹೋಲ್ ಡಿವೈಡೆಡ್ ಬೈ x × x x², x × -4 -4x ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂತಂದ್ರೆ 20 ಆಯಿತು. ಸರಿನಾ? ಈಗ 300x ಮೈನಸ್ 300x ಎರಡು ಏನಾಯಿತು, ಕ್ಯಾನ್ಸಲ್ ಆಯಿತು. 1200 ಡಿವೈಡೆಡ್ ಬೈ x² - 4x ಈಕ್ವಲ್ ಟು ಎಷ್ಟು ಬಂತು, 20 ಬಂತು. 1200 ಈಕ್ವಲ್ ಟು 20 ಇಂಟು ಬ್ರಾಕೆಟ್ x² - 4x 1200 ಈಕ್ವಲ್ ಟು 20x² 1200 ಈಕ್ವಲ್ ಟು 20x² ಮೈನಸ್ 4 8 80x ಮೈನಸ್ 80x. ತಪ್ಪಿದರೆ ಇಮ್ಮಿಡಿಯೇಟ್ಲಿ ಹೇಳಬೇಕಾ ಎಲ್ಲ ಯಾರ 80x. ಇನ್ನು ಇದನ್ನ ಈ ಕಡೆ ಬರೀನು 20x² ಮೈನಸ್ 80x ಮೈನಸ್ 1200 ಈಕ್ವಲ್ ಟು 0. 20ರಿಂದ ಪೂರ್ಣ ಭಾಗ ಹೋಗ್ತತಿ, 20ರಿಂದ ಭಾಗಿಸ್ರಿ. 20ರಿಂದ ಭಾಗಿಸಿದ್ರೆ ಇಲ್ಲಿ 20 ಪೂರ್ಣ ಹೋಯ್ತು, x² ಹೊಳಿತು. 24 ಅಂದ್ರೆ 4x ಆಯ್ತು. 23 ಅಲ್ಲ, 20 ಎಷ್ಟಲೇ 126 ಅಂದ್ರೆ 600 ಆಕೈತೆ ನೋಡ್ರಿ. 600 ಮೈನಸ್ 600 ಈಕ್ವಲ್ ಟು 0. ಇಲ್ಲೇನ್ರ ತಪ್ಪರೆ ಹೇಳ್ರಿ. ಓಕೆ, 600x² ಮೊದಲನೇದ ಕೊನೆಯದ ಎಷ್ಟಾಯ್ತು, ಮೈನಸ್ 600x² ಆಯ್ತು. ಇದನ್ನ ಹೆಂಗೆ ಹೊಡಿತೀರಿ ನೀವು ವಿಚಾರ ಮಾಡ್ರಿ, ಹೇಳ್ರಿ. ಮೈನಸ್ 600x². ಹೇಳ್ತೀರಿ ಸರ್ 26 ಎಸ್ ಒಂದು 0 ಹೆಜ್ಮನು ಚೌದಿಲ್ಲ ಅಲ್ಲಿ. ಗುಡ್, ಗುರ್ತಿಸಿದ ಅನ್ಸಾಕತ್ತಿತ್ತು ನಂಗೆ, ಯಾಕೋ ಬೇರೆ ಬಂತಲ್ಲ ಅಂಥೇಳಿ. ಸರಿ, 60 ಯಾಕೆ 20 ಭಾಗ್ಸನ 2 ಕರೆಕ್ಟ್. 2 6 12 ಮುಂದೊಂದು 0 ಉಳಿತು, 0 ಹೋಗ್ಬಿಡ್ತಲ್ಲ. ಎಸ್ 60 ಬಂತು. 60x² ಹೆಂಗೆ ಹೊಡಿತೀರಿ ಹೇಳ್ರಮ್ಮ? 60x² ಹೆಂಗೆ ಹೊಡಿತೀರಿ? 10 6 ಬರ್ತೈತಿ, ಭಾಳ ಸರಳ ಐತೆ ನೋಡ್ರಿ. ಹೆಂಗೆ ತೊಗೊಳ್ಳೋಣ, ಮೈನಸ್ 10x ಪ್ಲಸ್ 6x ತೊಗೊಳ್ಳೋಣ. ನೋಡ್ರಿ ಡಿಫ್ರೆನ್ಸ್ ಎಷ್ಟು ಬಂತು, ಮೈನಸ್ 4x ಬಂತ ಇಲ್ಲೋ, ಗುಣಾಕಾರ ಮಾಡಿದ್ರೆ ಇದು ಟ್ಯಾಲಿ ಆತಲ್ಲ. ಸರಿ, ಈಗ x² ಬರೆಯೋಣ, ಮೈನಸ್ 10x ಬರೆಯೋಣ, ಪ್ಲಸ್ 6x ಬರೆಯೋಣ, ಮೈನಸ್ 4x ಸಾರಿ ಮೈನಸ್ 4x ಹೊಡೆದಿರಲ್ಲ, ಮತ್ತೆ ಯಾಕೆ ಬರ್ದೇನು ಅದನ್ನ.
-60 ಬರೀಬೇಕು. -60 ಈಸ್ ಈಕ್ವಲ್ ಟು 0 ಆಯಿತು. ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನು ತಗೋರಿ, ಎಕ್ಸ್ -10 ಆಯಿತು. ಎರಡನೇ ಗುಂಪಿನಾಗ 6 ಸಾಮಾನು ತಗೋರಿ, ಎಕ್ಸ್ -10 ಆಗ್ತದೆ, ಈಕ್ವಲ್ ಟು ಎಷ್ಟಾಯಿತು 0 ಆಯಿತು. ಎರಡೂ ಕಡೆ ಎಕ್ಸ್ -10 ಐತಿ. ಎಕ್ಸ್ -10 ಸಾಮಾನ್ಯ ತೆಗೆದ್ರೆ ಉಳಿತು ಎಷ್ಟಪ್ಪ ಅಂದ್ರೆ ಎಕ್ಸ್ +6 ಈಸ್ ಈಕ್ವಲ್ ಟು 0 ಆಯಿತು. ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮೀಕರಿಸಿದರೆ ಎಕ್ಸ್ -10 ಈಕ್ವಲ್ ಟು 0 ಅಥವಾ ಎಕ್ಸ್ +6 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು 10 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು -6 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಎಕ್ಸ್ ಅಂದರೆ ಏನಂತ ಪರಿಗಣಿಸಿದರೆ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ಕೇಳಿದ್ದೇನು, ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ವಿದ್ಯಾರ್ಥಿಗಳ ಸಂಖ್ಯೆ, ಆ್ಯಕ್ಚುಲಿ ಹೋದವ್ರ ಸಂಖ್ಯೆ ಕಂಡುಹಿಡಿಬೇಕು. ಅದು ಎರಡೂ ಬರೆದು ಬಿಡ್ರಿ, ಏನು ತಪ್ಪಿಲ್ಲ. ಆದ್ದರಿಂದ ಯೋಜಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಈಕ್ವಲ್ ಟು ಎಕ್ಸ್, ಅದು ಅಷ್ಟು 10 ಬಂತು. ಆಮೇಲೆ ವಸ್ತು ಸಂಗ್ರಹಾಲಯಕ್ಕೆ ತೆರಳಿದ ವಿದ್ಯಾರ್ಥಿಗಳ ಸಂಖ್ಯೆ ನಾವು ಸ್ವಲ್ಪ ಜಾಗ ಇಲ್ಲ, ಶಾರ್ಟ್ ಬರೆದ್ರೆ ನೀವು ಪೂರ್ಣ ಬರೀ ಆದ್ರೆ ಅದನ್ನು ಎಕ್ಸ್ -4 4 ಜನ ಬಿಟ್ಟರಲ್ಲ ಇದ್ರಾಗ, ಅಂದರೆ 10 - 4 ಅಂದರೆ ಎಷ್ಟಾಯ್ತು 6 ಆಯಿತು, ಅಂದರೆ 6 ಜನ ಹೋಗಿದ್ದಾರೆ ಅಂದಂಗಾಯ್ತು. ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಮುಂದಿನ ಪ್ರಶ್ನೆ ಮೂಲಗಳನ್ನು ಕಂಡುಹಿಡಿಯೈತಿ. ಎಕ್ಸ್ +2 ಈಕ್ವಲ್ ಟು 0 ಅಥವಾ ಎಕ್ಸ್ -3 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 3. +3 ಮತ್ತು -2 ಎಲ್ಲೈತೆ ಅಂದ್ರೆ ಆಪ್ಷನ್ ಬಿ ದಾಗೈತಿ. ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮತ್ತೇನದ ಆದರ್ಶ ರೂಪದಾಗ ಬರೀದೈತಿ. ax² ಆ bx ಈ ಕಡೆ ತೊಗೊಂಬರಿ +bx +c ಈಸ್ ಈಕ್ವಲ್ ಟು 0 ಆಯಿತು. ಇಷ್ಟ ಆಯ್ತು, ಇಲ್ಲೇನು ಬೇರೆ ಇಲ್ಲ. ಮೂಲಗಳನ್ನು ಕಂಡುಹಿಡಿದೈತಿ. x² + 10x + 21 ಈಕ್ವಲ್ ಟು 0 ಬರೀರಿ. ಈ 21x² ಹೆಂಗೆ ಹೊಡಿತೀರಿ ಹೇಳ್ರಿ? ಈಸಿ ಆಯ್ತು, ಪಟ್ನ ಹೇಳ್ರಿ. 7x 3x ಅಂತ ಹೇಳ್ಬೇಕು. 7 3 ಅಲ್ಲ, 7x 3x ಕೂಡಿಸಿದ್ರೆ 10x ಆಯ್ತು, ಗುಣಾಕಾರ ಮಾಡಿದರೆ 21x² ಆಯ್ತಲ್ಲ. ಸರಿ ಮಾಡ್ರಿ ಮುಂದಿಂದ. x² + 7x + 3x ಆಮೇಲೆ ಆ 10x ಬರೆಯೋ ಅವಶ್ಯಕತೆ ಇಲ್ಲ, +21 ಈಸ್ ಈಕ್ವಲ್ ಟು 0. ಎಕ್ಸ್ ಸಾಮಾನು ತೆಗಿತೀರಿ, ಎಕ್ಸ್ ಇಂಟು ಬ್ರಾಕೆಟ್ x + 7 ಬರ್ತದೆ. +3 ಸಾಮಾನು ತೆಗೆದ್ರೆ x + ಮತ್ತು 7 ಬರ್ತದೆ. 3 ಇಂಟು ಬ್ರಾಕೆಟ್ x + 7 ಈಸ್ ಈಕ್ವಲ್ ಟು ಎಷ್ಟು ಬಂತು? 0 ಬಂತು. x + 7 ಬ್ರಾಕೆಟ್ x + 3 ಈಸ್ ಈಕ್ವಲ್ ಟು ಎಷ್ಟು? 0 ಆಯಿತು. ಅಂದರೆ x + 7 ಈಕ್ವಲ್ ಟು 0 ಅಥವಾ x + 3 ಈಸ್ ಈಕ್ವಲ್ ಟು 0 ಅಂದರೆ x ಈಸ್ ಈಕ್ವಲ್ ಟು -7 ಅಥವಾ x ಈಸ್ ಈಕ್ವಲ್ ಟು ಎಷ್ಟು? -3 ಬಂತು. ಇಷ್ಟೇ ಪರಿಹಾರ. ಮೂಲಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ರು, ಕಂಡುಹಿಡಿದಾಯಿತು. ಸರಿ, ಶೋಧಕದ ಬೆಲೆಯನ್ನು ಕಂಡುಹಿಡಬೇಕು, ಸ್ವಭಾವ ಹೇಳಬೇಕು. ಶೋಧಕ ವರ್ಗ ಸಮೀಕರಣದ ಶೋಧಕ ಈಕ್ವಲ್ ಟು b² - 4ac. ಇದು ನಿಮಗೆ ಸೂತ್ರ ಗೊತ್ತಿರತಕ್ಕಂಥದ್ದು. ಸೂತ್ರ ಬರೆಯಿರಿ ಎಲ್ಲರೂ. b² - 4ac b ನ ಬೆಲೆ ಎಷ್ಟು ಅಂದರೆ x ನ ಸಗುಣಕ 6 ವರ್ಗ -4, a ನ ಬೆಲೆ 1, c ನ ಬೆಲೆ ಎಷ್ಟಿದೆ? 9 ಇದೆ. 6 ವರ್ಗ 36 ಮತ್ತು 4 9 ಕೂಡ 36 ಆಗ್ತದೆ. 36ದಾಗ 36 ಹೋದ್ರೆ ವ್ಯತ್ಯಾಸ 0 ಬರ್ತದೆ. ಅಂದರೆ ಶೋಧಕದ ಬೆಲೆ 0 ಆಯಿತು. ಶೋಧಕ 0 ಆಗಿರೋದ್ರಿಂದ ಮೂಲಗಳು ಏನಂತ ಹೇಳ್ತೀರಿ? ಏನು ಹೇಳ್ತೀರಪ್ಪ? ಇನ್ನೊಮ್ಮೆ ಹೇಳ್ರಿ. ವಾಸ್ತವ. ಎಸ್ ವಾಸ್ತವ ಮತ್ತು ಸಮ. ಸರಿ. ಮತ್ತೊಂದು ಪ್ರಶ್ನೆ ಆಯ್ತು ನೋಡಿ. ಭಿನ್ನ ರಾಶಿ ರಿಲೇಟೆಡ್. ಒಂದು ಭಿನ್ನ ರಾಶಿಯ ಛೇದವು ಅದರ ಅಂಶಕ್ಕಿಂತ 2 ಹೆಚ್ಚಾಗಿದೆ. ಭಿನ್ನ ರಾಶಿ ಹೆಂಗೈತೆ ಅಂದ್ರೆ ಅದ x / x + 2 ಬರೀರಿ. ಅಂಶಕ್ಕಿಂತ ಛೇದವು 2 ಹೆಚ್ಚಾಗಿದೆ. ಈ ಭಿನ್ನ ರಾಶಿ ಮತ್ತು ಅದರ ವ್ಯುತ್ಕ್ರಮ, ಇದರ ವ್ಯುತ್ಕ್ರಮ ಬರಿತೀನಿ. ವ್ಯುತ್ಕ್ರಮ ಏನಾಗಬೇಕು? x + 2 / x ಆಯಿತು. ಇವೆರಡರ ಮೊತ್ತ 34 15 ಅಂಶ ಇದೆ. 34 15 ಅಂಶ ಪ್ಲಸ್ ಬರೀರಿದ್ರು ನಡುವ 34 15 ಅಂಶ. ಆಗಲೇ ಮಾಡಿದ್ದು ಅದ ಟೈಪ್ ಐತಿ, ಸ್ವಲ್ಪ ಬದಲಾವಣೆ ಐತೆ ಅಷ್ಟೇ ಅಂಶ. ಇನ್ನು ಲಸ ತಗೊಳ್ಳೋಣ. x ಇಂಟು ಬ್ರಾಕೆಟ್ x + 2 ಆಯಿತು. ಈ x ಈ ಕಡೆ ಬಂತು, x² ಆಯಿತು. ಇದೇನಾಯ್ತಂದ್ರೆ x + 2 ವರ್ಗ ಈಕ್ವಲ್ ಟು 34 15 ಅಂಶ. ಇನ್ನಿದನ್ನು ಸುಲಭೀಕರಣ ಮಾಡ್ಕೋತ ಹೋಗ್ತೀನಿ ನಾನು, ಉತ್ತರ ಬರ್ತದೆ. ಇಲ್ಲೇನಾರ ಡೌಟ್ ಇದ್ರೆ, ಅರ್ಥ ಆಗಿರಲಿಲ್ಲ ಅಂದ್ರೆ, ದತ್ತಾಂಶದ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಹೇಳಬೇಕು. ಅರ್ಥ ಮಾಡ್ಕೊಂಡ್ರಿಲ್ಲ?
ಗೊತ್ತಾಯ್ತವಲ್ಲ ಇದು ಬರ್ತದ ಏನಂತ ಬರ್ದೆ ಮಾತಾಡ್ರಿ ಯಾರ್ರೆ ಓಕೆ ಸರಿ ಈಗ ಎಕ್ಸ್ ಸ್ಕ್ವೇರ್ ಅಂಶದಾಗಿಂದ ಹಂಗೆ ಬರೀನು ಮೊದಲನೇ ಪದ ಐತಿ ಎಕ್ಸ್ ಸ್ಕ್ವೇರ ಮುಂದಿಂದ ಎಕ್ಸ್ ಪ್ಲಸ್ 2 ಬ್ರಾಕೆಟ್ ಸ್ಕ್ವೇರ್ ಐತಿ ನೋಡಿ ಎಕ್ಸ್ ಪ್ಲಸ್ 2 ಬ್ರಾಕೆಟ್ ಸ್ಕ್ವೇರ್ ಐತಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಹಚ್ಚಿ ವಿಸ್ತಾರ ಮಾಡ್ರಿ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ ಬಿ ಸ್ಕ್ವೇರ್ ಅಂದ್ರೆ 2 ವರ್ಗಣಾಕ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 2 ಅಂದ್ರೆ 4x 2 ಇಂಟು ಎಕ್ಸ್ ಇಂಟು 2 ಅಂದ್ರೆ 4x ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x whole divided by x square plus 2x x square plus 2x equal to 34 upon 15 x square ಮತ್ತು x square ಕೂಡಿಸ್ತೀರಿ 2x square ಆಗ್ತೈತಿ ಪ್ಲಸ್ 4x ಬರೀರಿ ಪ್ಲಸ್ 4 ಬರೀರಿ ನಾ ಅದರ ಶುದ್ಧ ಬರ್ದಿದ್ದೀನಿ ಅಷ್ಟೇ x square ಕೂಡಿಸ್ಕೊಂಡಿನಿ ಆಮೇಲೆ 4x ಬರ್ದಿನಿ ಆಮೇಲೆ ಪ್ಲಸ್ 4 ಬರ್ದಿನಿ ಹೋಲ್ ಡಿವೈಡೆಡ್ ಬೈ ಎಷ್ಟು ಬಂತು x square plus 2x ಬಂತು ಈಕ್ವಲ್ ಟು 34 ಡಿವೈಡೆಡ್ ಬೈ 15 ಓವರ್ ಎ ಗುಣಾಕಾರ ಈಗ ಮತ್ತೇನಿಲ್ಲ 15 ಈ ಕಡೆ ಇಟ್ಕೋರಿ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಬರೀರಲ್ಲ ಕ್ವಿಕ್ಲಿ ಬರೀರಿ 4x ಪ್ಲಸ್ 4 ಈಕ್ವಲ್ ಟು 34 ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಈಗ 15 ಎರಡ್ಲೆ 30x ಸ್ಕ್ವೇರ 15 ನಾಲ್ಕಲೆ 60x 15 ನಾಲ್ಕಲೆ ಮತ್ತು 60 x ಬರಂಗಿಲ್ಲ ಅಷ್ಟ ಇದು 34x ಸ್ಕ್ವೇರ 34 ಇಂಟು 2 68x 34 ಎರಡ್ಲೆ 68 x ಇಡ್ತೀರಿ ಈಗ 34x ಸ್ಕ್ವೇರ ಪ್ಲಸ್ 68x ಹಂಗವರಿನು ಇವು ಮೂರು ಪದಗಳನ್ನ ಆ ಕಡೆ ಒಯ್ಯಿರಿ ಅಂದ್ರೆ ಮೈನಸ್ 30x ಸ್ಕ್ವೇರ ಮೈನಸ್ 60x ಮೈನಸ್ 60 ಈಕ್ವಲ್ ಟು ಏನು ಬರ್ತೈತಿ 0 ಬರ್ತದ 30x ಸ್ಕ್ವೇರ್ ಸಾರಿ 34 ಮೈನಸ್ 30 ಅಂದರೆ 4x ಸ್ಕ್ವೇರ 68x ಮೈನಸ್ 60x ಅಂದ್ರೆ ಬರೇ 8x ಅದು ಪ್ಲಸ್ ಚಿಹ್ನ ಮೈನಸ್ 60 ಉಳಿತದ ಸ್ಥಿರಾಂಕ ಮತ್ತು ಅದು ಮೈನಸ್ 60 ಎಲ್ಲಿ ಹೋಗೋದು ಇರೋದಲ್ಲ ಈಗ 4ರಿಂದ ಭಾಗೋದಕ್ಕೆ ಹೋಗ್ತದೆ ನೋಡ್ರಿ 4ರಿಂದ ಭಾಗಿಸ್ರಿ 4ರಿಂದ ಈ ಸಮೀಕರಣ ಭಾಗಿಸಿದ್ರೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ ಐತ್ ಮುಂದೆ 60ಕ್ಕೆ 4ಲೆ ಭಾಗಿಸಿದ್ರೆ 15 ಬರ್ತದೆ ಮೈನಸ್ 15 ಇಸ್ ಈಕ್ವಲ್ ಟು ಎಷ್ಟಾಯ್ತು 0 ಆಯ್ತು 15ರ ಅಪವರ್ತನಗಳು 5x ಮತ್ತು 3x 5ರಾಗ 3 ಹೋದ್ರೆ 2 ಬಂತು ಗುಣಾಕಾರ ಮಾಡಿದ್ರೆ ಮೈನಸ್ 15x ಸ್ಕ್ವೇರ್ ಬಂತು ಸುಲಭ ಐತಿ ನೇರವಾಗಿ ಬರೆಯಾಕತ್ತೀನಿ ನೀವು ಬರೆದು ಬಿಡ್ರಿ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ಐತಿ ಎಕ್ಸ್ ಪ್ಲಸ್ 5 ಆಯಿತು ಎರಡನೇ ಗುಂಪಿನಾಗ ಮೈನಸ್ 3 ಸಾಮಾನ್ಯ ಐತಿ ಇಲ್ಲಿ ಎಕ್ಸ್ ಪ್ಲಸ್ 5 ಆಯಿತು ಈಕ್ವಲ್ ಟು 0 ಆಯಿತು ಈಕ್ವಲ್ ಟು 0 ಇಲ್ಲೂ ಎಕ್ಸ್ ಪ್ಲಸ್ 5 ಐತಿ ಇಲ್ಲೂ ಎಕ್ಸ್ ಪ್ಲಸ್ 5 ಐತಿ ಎಕ್ಸ್ ಪ್ಲಸ್ 5 ಅನ್ನು ಎರಡೂ ಕಡೆ ಸಾಮಾನ್ಯ ತೆಗಿರಿ ಉಳಿತದೆ ಎಷ್ಟು ನಿಮಗೆ ಎಕ್ಸ್ ಮೈನಸ್ 3 ಉಳಿತು ಈಕ್ವಲ್ ಟು ಎಷ್ಟಾಯಿತು 0 ಆಯಿತು ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು 3 ಬಂತು ಋಣ ಬೆಲೆ ಬಿಡಬೇಕಿಲ್ಲಿ ಧನ ಬೆಲೆ ತಗೋರಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಭಿನ್ನ ರಾಶಿ ನಮಗೆ ಆದ್ದರಿಂದ ಎಕ್ಸ್ ಬೆಲೆ ಎಷ್ಟು ಬಂತು 3 ಬಂತು ಆದ್ದರಿಂದ ಭಿನ್ನ ರಾಶಿ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ x plus 2 x divided by x plus 2 3 divided by 3 plus 2 ಅಂದರೆ 3/5 ಉತ್ತರ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದರೊಂದಿಗೆ ಈ ಒಂದು ಮೂರನೇ ಎಕ್ಸಾಮ್ 2025ರ ಮೂರನೇ ಪರೀಕ್ಷೆಯವರೆಗೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರಗಳನ್ನು ಪೂರ್ಣಗೊಳಿಸಿದೆ ನಾಳೆಯಿಂದ ಒಂದು 2 ಅಥವಾ 3 ದಿವಸ ಕನಿಷ್ಠ 3 ದಿವಸ ಬೇಕು ಹೆಚ್ಚುವರಿ ಪ್ರಶ್ನೆಗಳನ್ನು ಇನ್ನು 20 ಅನ್ವಯಿಕ ಪ್ಯೂರ್ಲಿ ಅನ್ವಯಿಕ ಯಾವುದು ಸಿಂಪಲ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅನ್ವಯಿಕ ಪ್ರಶ್ನೆಗಳನ್ನು ಮಾತ್ರ ಮಾಡ್ತೀನಿ 3 ದಿನ ನಾಳೆ ನಾಡಿದ್ದು ಅಚ್ಚಿ ನಾಡಿದ್ದು ಇಷ್ಟಾದರೆ ನಿಮಗೆ ವರ್ಗ ಸಮೀಕರಣಗಳ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದೀನಿ ನಿಮಗೆ ಟಾರ್ಗೆಟ್ 8ಗೆ ಎಷ್ಟು ನಿಮ್ಮ ಮೈಂಡನ್ನು ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಷ್ಟರ ಮಟ್ಟಿಗೆ ಎಕ್ಸ್ಪ್ಲೋರ್ ಆದಂಗೆ ಆಗ್ತದೆ ಇಷ್ಟ ಆದರೆ ಸೊ ಇಷ್ಟು ಸಫಿಷಿಯೆಂಟ್ ನೀವು ಮಾಡಿಕೊಡ್ರಿ 100% ಒಳ್ಳೆಯ ಅಂಕಗಳನ್ನು ಮತ್ತು ಯಾವುದೇ ತರಹದ ಸಮಸ್ಯೆ ಬಂದರೂ ಕೂಡ ಅದನ್ನು ನೀವು ಕ್ರ್ಯಾಕ್ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ